ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿಯಲು ಸುಮಲತಾ ಅಂಬರೀಶ್ ಘೋಷಣೆ ಮಾಡ್ತಾ ಇದ್ದಂತೆಯೇ ಇದೀಗ ಮಂಡ್ಯದಲ್ಲಿ ಮನೆ ಮಾಡೋಕೆ ಸುಮಲತಾ ಬೆಂಬಲಿಗರಿಗೆ ಸೂಚಿಸಿದ್ದಾರೆ. ಆದರೆ ಬೆಂಬಲಿಗರು ಸುಮಲತಾಗೆ ಕೆಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಏನು ಸಲಹೆಗಳು ಅನ್ನೋದರ ಕುರಿತಂತೆ ಒಂದು ರಿಪೋರ್ಟ್ ಇಲ್ಲಿದೆ, ಬನ್ನಿ ನೋಡೋಣ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಸೀಟು ಹಂಚಿಕೆ ಜಟಾಪಟಿ ನಡೀತಿರುವಾಗಲೇ ಮಂಡ್ಯದಿಂದ ಕಣಕ್ಕಿಳಿಯೋಕೆ ಸಜ್ಜಾಗ್ತಿದ್ದಾರೆ ಸುಮಲತಾ. ಈ ಬಗ್ಗೆ ಅಂಬರೀಶ್ 3ನೇ ತಿಂಗಳ ಪುಣ್ಯತಿಥಿ ಕಾರ್ಯಕ್ರಮದಲ್ಲೇ ಅಧಿಕೃತವಾಗಿ ಘೋಷಿಸಿದ್ದಾರೆ. ಬೆಂಬಲಿಗರು ಹಾಗೂ ಅಂಬರೀಶ್ ಅಭಿಮಾನಿಗಳ ಜೊತೆ ಮಾತುಕತೆ ನಡೆಸಲು, ಅವರ ಕಷ್ಟ ಆಲಿಸಲು ಮಂಡ್ಯದಲ್ಲಿ ಮನೆ ಮಾಡಲು ಮುಂದಾಗಿದ್ದಾರೆ. ಸೂಕ್ತ ಬಾಡಿಗೆ ಮನೆ ಹುಡುಕುವಂತೆ ಬೆಂಬಲಿಗರಿಗೆ ಸೂಚಿಸಿದ್ದಾರೆ. ಆದರೆ ಬಾಡಿಗೆ ಬದಲು ಸ್ವಂತ ಮನೆ ಖರೀದಿಸುವಂತೆ ಬೆಂಬಲಿಗರು ಸಲಹೆ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಆದರೆ ಸುಮಲತಾ ಸ್ಪರ್ಧೆ ಕಾಂಗ್ರೆಸ್ ಜೆಡಿಎಸ್ಗೆ ದೊಡ್ಡ ತಲೆನೋವಾಗಿದೆ. ಈ ಕುರಿತು ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿರುವ ಸಚಿವ ಸಿಎಸ್ ಪುಟ್ಟರಾಜು, ಮಂಡ್ಯ ಜೆಡಿಎಸ್ ಭದ್ರಕೋಟೆ, ಬೈ ಎಲೆಕ್ಷನ್ನಲ್ಲೂ ಕಾಂಗ್ರೆಸ್ ನಮಗೆ ಬಿಟ್ಟುಕೊಟ್ಟಿದೆ. ಮೈತ್ರಿ ಆದ್ರೂ ಅಭ್ಯರ್ಥಿ ಹಾಕ್ತೀವಿ, ಆಗದಿದ್ರೂ ನಿಲ್ಲಿಸ್ತೀವಿ ಅಂದಿದ್ದಾರೆ. ಮಂಡ್ಯ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ ಸಚಿವ ತಮ್ಮಣ್ಣ. ಸುಮಲತಾ ನಿರ್ಧಾರದಿಂದ ಕಂಗಾಲಾಗಿರುವ ಜೆಡಿಎಸ್ ನಾಯಕರು ಅವರು ಕಣಕ್ಕಿಳಿಯದಂತೆ ತಂತ್ರ ರೂಪಿಸುತ್ತಿದ್ದಾರೆ. ಅವರು ಸ್ಪರ್ಧಿಸದಂತೆ ತಡೆಯಲು ಡಿಕೆ ಶಿವಕುಮಾರ್ಗೆ ಹೊಣೆ ನೀಡಲಾಗಿದೆ ಅಂತ ತಿಳಿದು ಬಂದಿದೆ. ಮಂಡ್ಯದಲ್ಲಿ ನಮಗೆ ಸುಲಭವಾಗಿ ಗೆಲ್ಲುವ ಅವಕಾಶವಿದೆ. ಸುಮಲತಾ ಸ್ಪರ್ಧೆಯಿಂದ ಗೊಂದಲ ಉಂಟಾಗಿದೆ. ನಮ್ಮದೇ ಸಮುದಾಯದವರು ನಮಗೆ ಮುಳುವಾಗಲಿದ್ದಾರೆ. ಅವರು ನಿಲ್ಲಲು ನಿಮ್ಮದೇ ಪಕ್ಷದವರು ಪ್ರಚೋದನೆ ಮಾಡ್ತಿದ್ದಾರೆ. ಹೀಗಾಗಿ ಅವರು ಸ್ಪರ್ಧಿಸದಂತೆ ನೋಡಿಕೊಳ್ಳಿ ಅಂತ ಡಿಕೆಶಿಗೆ ಎಚ್.ಡಿ. ದೇವೇಗೌಡ ಸೂಚಿಸಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ದೇವೇಗೌಡರ ಮಾತಿಗೆ ಕಟ್ಟು ಬಿದ್ದಿರುವ ಡಿಕೆಶಿ ರಾಕ್ಲೈನ್ ವೆಂಕಟೇಶ್ಗೆ ದೂರವಾಣಿ ಕರೆ ಮಾಡಿ ಸುಮಲತಾ ಅವರ ಮನವೊಲಿಸುವಂತೆ ಮನವಿ ಮಾಡಿದ್ದಾರಂತೆ. ಮೈತ್ರಿ ಸೂತ್ರದಂತೆ ಜೆಡಿಎಸ್ಗೆ ಮಂಡ್ಯ ಬಿಟ್ಕೊಡ್ಬೇಕು, ಆದ್ರೆ ಸುಮಲತಾ ಸ್ಪರ್ಧೆ ಗೊಂದಲ ಸೃಷ್ಟಿಸಿದೆ. ಮುಂದೆ ಅವರಿಗೆ ಕಾಂಗ್ರೆಸ್ನಲ್ಲೇ ಸ್ಥಾನಮಾನ ಮಾಡಿಕೊಡೋಣ, ಈಗ ಸ್ಪರ್ಧಿಸೋದು ಬೇಡ, ಹೀಗಾಗಿ ನೀವು ಅವರ ಮನವೊಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ರಾಕ್ಲೈನ್, ಅವರ ಸ್ಪರ್ಧೆಯ ಹಿಂದೆ ನನ್ನ ಪಾತ್ರವಿಲ್ಲ, ಆದ್ರೂ ಅವರ ಬಳಿ ಮಾತನಾಡ್ತೇನೆ ಅಂತ ಭರವಸೆ ನೀಡಿದ್ದಾರೆ ಎಂದು ಹೇಳಲಾಗ್ತಿದೆ. ಈ ನಡುವೆ ಸುಮಲತಾ ಸ್ಪರ್ಧೆ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಕೆಶಿ, ಈಗಾಗಲೇ ಮಂಡ್ಯದಲ್ಲಿ ಬೇರೆ ನಿರ್ಧಾರ ಮಾಡಲಾಗಿದೆ. ಕೆಲವು ಕಾರ್ಯಕರ್ತರು ಅವರನ್ನ ಹಾಗೆ ಮಾಡಿದ್ದಾರೆ. ನಾವು ಅವರ ಮನವೊಲಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿರೋದು ಇದಕ್ಕೆ ಪುಷ್ಟಿ ನೀಡುವಂತಿದೆ. ಏನಿಲ್ಲ, ನಾವೀಗಾಗಲೇ ಮಂಡ್ಯ ಸೀಟ್ ವಿಚಾರದಲ್ಲಿ ಈಗಾಗಲೇ ಹಿಂದೆನೆ ಬೈ ಎಲೆಕ್ಷನ್ ನಡೀತು. ಬೈ ಎಲೆಕ್ಷನ್ ಅಲ್ಲಿ ಏನ್ ನಮ್ಮ ಉದ್ದೇಶ ಇತ್ತು ಆ ಉದ್ದೇಶವನ್ನು ಈಗಾಗಲೇ ನಾವು ತಿಳಿಸಿದ್ದೇವೆ. ಆಕೆ ಕೂಡ ನಮ್ಮ ಹೆಣ್ಮಗಳು. ಕೆಲವು ಕಾರ್ಯಕರ್ತರು ಹೋಗಿ ಒತ್ತಡ ಮಾಡ್ತಾರೆ, ನಾವು ಅವ್ರಿಗೆ ಬುದ್ಧಿವಾದ ಕೇಳೋಂಥ ಕೆಲಸ ನಾವು ಮಾಡ್ತಾ ಇದೀವಿ. ರಾಜಕೀಯದಲ್ಲಿ ಬಂದು ಕೆಲಸ ಮಾಡ್ತೀವಿ ಅಂದ್ರೆ ಖಂಡಿತ ಬೇಕಾದಷ್ಟು ಅವಕಾಶಗಳಿದೆ. ನಾವೆಲ್ಲ ಸಹಕಾರ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಬಟ್ ಪಕ್ಷದ ಸಿದ್ಧಾಂತದಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು. ಒಟ್ಟಾರೆ ಸುಮಲತಾ ಅವರ ಹೇಳಿಕೆ ಈಗ ಕಾಂಗ್ರೆಸ್ ಜೆಡಿಎಸ್ಗೆ ನುಂಗಲಾರದ ತುತ್ತಾಗಿದೆ. ಆದ್ರೆ ಸುಮಲತಾ ಕಾಂಗ್ರೆಸ್ ನಾಯಕರ ಮಾತಿನಿಂದ ಹಿಂದೆ ಸರಿತಾರಾ ಅಥವಾ ಸ್ವತಂತ್ರವಾಗಿ ಕಣಕ್ಕಿಳಿತಾರಾ ಎಂಬುದು ಶೀಘ್ರದಲ್ಲೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV5.